ಹಲೋ ಫ್ರೆಂಡ್ಸ್, ಭಾಳಷ್ಟು ಜನ ಯೂಟ್ಯೂಬಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಭಾಳಷ್ಟು ಜನ ಲಿಂಕು ಇಂಪೋರ್ಟ್ ಆಗ್ತಾಯಿಲ್ಲ ಅಣ್ಣ ನಮ್ಮ ಅಲರ್ಟ್ ಮಿಷನ್ಗೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಅಲರ್ಟ್ ಮಿಷನ್ಗೆ ಈಸಿಯಾಗಿ ಇಂಪೋರ್ಟ್ ಮಾಡ್ಕೋಬೋದು. ಅದಕ್ಕಾಗಿ ಈ ಒಂದು ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವ ಥರ ಅಂತ ಫುಲ್ಲು ನೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲು ಅಪ್ಡೇಟ್ ಆಗೋಕ್ಕಿಂತ ಮುಂಚೆ ಲಿಂಕ್ ಯಾವ ಥರ ಇತ್ತಪ್ಪ ಅಂತಂದರೆ ನಿಮಗೆ ಈ ಥರ ಇತ್ತು. ಫಸ್ಟ್ ಕಾಣುತ್ತಲ್ಲಿ ಇಲ್ಲಿ ಈ ಥರ ನಿಮಗೆ ಲಿಂಕ್ ಇತ್ತು. ಆದರೆ ಇವಾಗ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಐತಲ್ಲ ಈ ಥರ ಬಂದಿದೆ. ಇವಾಗ ಇದನ್ನೇ ನೀವು ಇಂಪೋರ್ಟ್ ಮಾಡ್ಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಸಿಯಾಗಿ, ಯಾಕೆಂದರೆ ನೋಟ್ ವೀಡಿಯೋದಲ್ಲಿ ಐತಿ, ಡೈರೆಕ್ಟಾಗಿ ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಆದರೆ ನಿಮಗೆ ಇಂಪೋರ್ಟ್ ಆಗಬೇಕಲ್ಲ, ಆ ಥರ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಏನಪ್ಪ ಅಂದರೆ ಅಲರ್ಟ್ ಮಿಷನ್ ಆ್ಯಪ್ಸ್ ಎಲ್ಲರ ಹತ್ರ ಇರಲೇಬೇಕು. ಇವಾಗ ನೋಡ್ಬೋದು, ನಾನು ಇಲ್ಲಿ ಏನಪ್ಪ ಅಂದರೆ ಅಲರ್ಟ್ ಮಿಷನ್ ಕಾಣುತ್ತಲ್ಲ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಾಣಿಸ್ತಲ್ಲ ನಿಮಗೆ ಈ ಥರ ಇದನ್ನು ಓಪನ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಸೆಟ್ಟಿಂಗಲ್ಲಿ ಹೋಗುತ್ತೆ, ಈ ಥರ ಬರುತ್ತೆ ನಿಮಗೆ. ಸೊ ನೋಡಿ, ಈ ಥರ ಬಂತು. ಇನ್ನೊಂದು ಸಲ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಓಪನ್ ಆಯಿತು. ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ನೋಡು, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಓಪನ್ ಬೈ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಎಲ್ಲ ಲಿಂಕ್ ನಮ್ದು ಏನಾದಪ್ಪ ಅಂದರೆ ಆ್ಯಡ್ ಇದೆ. ನೀವು ಅದೇ ಥರ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ನಾನು ಇವಾಗ ಎಲ್ಲನೂ ಅದು ಆ್ಯಡ್ ತೆಗೆದಿದ್ದೀನಿ. ಇವಾಗ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ಆ್ಯಡ್ ಲಿಂಕ್ ಅಂತ ಕಾಣುತ್ತಲ್ಲ, ಪ್ರತಿಯೊಬ್ಬರಿಗೆ ಇರುತ್ತೆ. ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಲಿಂಕ್ನ ಏನು ಮಾಡಬೇಕು, ಆ್ಯಡ್ ಮಾಡ್ಕೊಳ್ಬೇಕು. ನೀವು ಏನಪ್ಪ ಅಂದರೆ ಅಲರ್ಟ್ ಮಿಷನ್ ಸೆಟ್ಟಿಂಗ್ದಲ್ಲಿ ಹೋಗಿ ಎಲ್ಲ ಲಿಂಕ್ನ ಆ್ಯಡ್ ಮಾಡಿಕೊಂಡು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ನಾನು ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ. ನೀವು ಭಾಳಷ್ಟು ಜನ ಏನು ಮಾಡ್ತೀರಾ, ಡೈರೆಕ್ಟಾಗಿ ಯೂಟ್ಯೂಬ್ನ ಈ ಥರ ಓಪನ್ ಮಾಡ್ಕೊತೀರಾ. ಓಪನ್ ಮಾಡಿಕೊಂಡು ನಂದು ಇದು ಏನಪ್ಪ ಅಂದರೆ ಚಾನಲ್ನ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ಲಿಂಕ್ ಭಾಳಷ್ಟು ಜನ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಲಿಂಕ್ನ ಈ ಥರ ಓಪನ್ ಮಾಡ್ಕೊತೀರಾ. ಇಲ್ಲಿ ನೋಡಿ, ಈ ಥರ ಓಪನ್ ಮಾಡ್ಕೊತೀರಾ. ನಿಮಗೆ ಈ ಥರ ಬರುತ್ತೆ. ಈ ಥರ ಓಪನ್ ಮಾಡ್ಕೋಬಾರ್ದು. ಇಲ್ಲಿನೂ ಓಪನ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ಥರ ಬಂತು. ಇವಾಗ ಏನಪ್ಪ ಅಂದ್ರೆ ಅದನ್ನೇ ನಾನು ಕಾಪಿ ಮಾಡ್ಕೊತೀನಿ ನೋಡಿ. ಇವಾಗ ಏನಪ್ಪ ಅಂದರೆ ಇದನ್ನು ಕಾಪಿ ಮಾಡ್ಕೊಳ್ಬೇಕು ನಾವು. ಇದನ್ನು ಕಾಪಿ ಮಾಡಿಕೊಂಡು ನಾನು ಇಲ್ಲಿ ನನ್ನ ಹತ್ರ ಪ್ರತಿಯೊಬ್ಬರ ಹತ್ರ ನೋಟ್ ಅನ್ನೋ ಒಂದು ಆ್ಯಪ್ಸ್ ಇರುತ್ತೆ. ಆ ನೋಟ್ ಆ್ಯಪ್ಸಲ್ಲಿ ಹೋಗಿ ನಾನು ಏನು ಮಾಡ್ತೀನಿ ನೋಡಿ ಫ್ರೆಂಡ್ಸ್, ನಾನು ಇವಾಗ ಕೆಳಗಡೆ ಒಂದು ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಪೇಸ್ಟ್ ಮಾಡಿ ಇಲ್ಲಿ ನಾನು ಓಕೆ ಮಾಡ್ಕೊತೀನಿ. ಸೊ ಇದೇ ಲಿಂಕ್ನ ನಾವು ಇವಾಗ ಓಪನ್ ಮಾಡ್ತೀನಿ ನೋಡಿ. ಈ ಥರ ಅಲರ್ಟ್ ಮಿಷನಲ್ಲಿ ಇಲ್ಲಿ ಓಪನ್ ಅಂತ ಕೊಡ್ತೀನಿ. ಓಪನ್ ಆಗುತ್ತೆ ನೋಡಿ. ಈ ಥರ ಬರುತ್ತೆ, ಸ್ವಲ್ಪ ಅಪ್ಡೇಟ್ ಇರುತ್ತೆ. ಇಲ್ಲಿ ಕ್ಲೋಸ್ ಅಂತ ಒತ್ಕೊತೀನಿ ನಾನು. ಇಲ್ಲಿ ನೋಡಿ, ಇಂಪೋರ್ಟ್ ಆಯಿತು. ಯಾಕಂದರೆ ಅದು ನಿನ್ನೆ ಬಿಟ್ಟು ವೀಡಿಯೋನೇ, ಯಾಕಂದರೆ ಇಂಪೋರ್ಟ್ ಆಗುತ್ತೆ. ಆದರೆ ನೀವು ಸೆಟ್ಟಿಂಗಲ್ಲಿ ಅಲರ್ಟ್ ಮಿಷನ್ ತಕ್ಕಂಗೆ ಅಪ್ಡೇಟ್ನ ನೀವು ಏನಪ್ಪ ಅಂದರೆ ಫಾಲೋ ಮಾಡ್ಕೊಳ್ಬೇಕು. ನೀವು ಫಾಲೋನೇ ಮಾಡಲ್ಲ, ಬರ್ತಾ ಇಲ್ಲ ಅಂತಂದರೆ ಅದು ವೀಡಿಯೋನ ಕೊನೆಯವರೆಗೂ ನೋಡಿ ಯಾವ ಥರ ಅಂತೇಳಿ. ನಿಮಗೆ ಪ್ರತಿಯೊಂದು ವೀಡಿಯೋನೂ ಇಂಪೋರ್ಟ್ ಆಗುತ್ತೆ. ನೋಡಿದಿರಲ್ಲ, ಇವಾಗ ನಾನು ಇಲ್ಲೇ ನೋಡಿ ಏನಪ್ಪ ಅಂದರೆ ಈ ಅಲರ್ಟ್ ಮಿಷನ್ದಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ನಾನು ಸೆಟ್ಟಿಂಗ್ ಇಲ್ಲಿ ಏನಪ್ಪ ಅಂದರೆ ಇವೆಲ್ಲ ಆಫ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರ ಇಲ್ಲಿ ಏನಪ್ಪ ಅಂದರೆ ಬರುವುದಿಲ್ಲ. ಯಾಕೆ ಬರಲ್ಲ ಅಂತಂದರೆ ನಾನು ಇಲ್ಲಿ ಆಫಲ್ಲಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇವಾಗ ಮತ್ತೊಂದು ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಬರುವುದಿಲ್ಲ. ಯಾಕಂದರೆ ಸೆಟ್ಟಿಂಗಲ್ಲೇ ಇರುವಂಥ ಪ್ರಾಬ್ಲಮ್ಮು ಇರುತ್ತೆ. ಅದಕ್ಕೋಸ್ಕರ ನೀವು ಆ ಲಿಂಕ್ನ ಆ್ಯಡ್ ಮಾಡ್ಕೋಬೇಕು. ಆ ಲಿಂಕ್ನ ನೀವೇನು ಆ್ಯಡ್ ಲಿಂಕ್ ಅಂತ ಕೊಟ್ಟರೆ ಮಾತ್ರ ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಏನಪ್ಪ ಅಂದರೆ ವೀಡಿಯೋ ಇಂಪೋರ್ಟ್ ಆಗುತ್ತೆ. ಸೊ ನೋಡಿ, ಇಂಪೋರ್ಟ್ ಆಯಿತು. ನೋಡಿದ್ರಲ್ಲ, ಎಲ್ಲ ತಿಳಿಸಿದ್ದೀನಿ. ಹಾಗೆ ನೀವು ಯಾವ ಥರನೂ ಇದು ಮಾಡ್ಕೋಬೇಕಂತ ಫ್ರೆಂಡ್ಸ್. ಇಷ್ಟೇ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ವೀಡಿಯೋ ತಿಳಿಸೋಣ ಅಂತ ನಿಮಗೆ ಹೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಮಾಡೋಣ ಯಾವುದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.